ಹಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್. ಸೊ ಇವತ್ತಿನ ಒಂದು ಶಾರ್ಟ್ ಫಾರ್ಮ್ ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ, ಸೊ ನಿಮ್ಮ ಸೆಕೆಂಡ್ PUC ಮಕ್ಕಳಿಗೆ ಇದು ಸ್ಪೆಷಲಿ ಇರೋದು. ಸೊ ದಯವಿಟ್ಟು ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ PUC ಬೋರ್ಡ್ ಕಡೆಯಿಂದ ಬಂದಿರುವಂಥ ಮಾಡೆಲ್ ಪೇಪರ್ಸ್ನ ಹೇಗೆ ಡೌನ್ಲೋಡ್ ಮಾಡೋದು. ಸೊ ಈ ಒಂದು ಸ್ಪೆಷಲ್ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಸುಮಾರು ಮಕ್ಕಳು ಕೇಳ್ತಾ ಇದ್ರು, ಸರ್ ಮಾಡೆಲ್ ಪೇಪರ್ಸ್ ಎಲ್ಲಿ ಸಿಗುತ್ತೆ ಅಂತ. ಸೊ ಆ ಒಂದು ಡೌಟ್ನ ನಿಮಗೆ ಕ್ಲಾರಿಫೈ ಮಾಡೋಕ್ಕೆ ನಾನು ಈ ವಿಡಿಯೋನ ತಂದಿದ್ದೀನಿ ಮಕ್ಕಳೇ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ವೆಬ್ಸೈಟಲ್ಲಿ ಹೋಗಿ, ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಹೇಗೆ ಎಲ್ಲ ಸಬ್ಜೆಕ್ಟು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ನೀವು ಕಾಮರ್ಸ್ ಸ್ಟೂಡೆಂಟ್ ಆಗಿದ್ರೆ ಅದ್ರದ್ದು ಕೂಡ ಲ್ಯಾಂಗ್ವೇಜ್ ಸಮೇತ ಹೆಂಗೆ ಮಾಡೆಲ್ ಪೇಪರ್ಸ್ನ ಡೌನ್ಲೋಡ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕ್ವೆಶನ್ಸ್, ನಮ್ಮ ಪರೀಕ್ಷೆ ಆ್ಯಪಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೇಗಿರುತ್ತೆ, ನೀವು ಹೆಂಗೆ ಕೊಂಡ್ಕೋಬೋದು, ಅದರದ್ದು ಎಲ್ಲ ಮಾಹಿತಿನೂ ಈ ಒಂದು ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಸೊ ದಯವಿಟ್ಟು ಇಲ್ಲಿನ ಇನ್ಫಾರ್ಮೇಷನ್ನ ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ಬೂಸ್ಟ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗೋಣ. ಓಕೆ ಮಕ್ಕಳೇ, ಸೊ ಈಗ ನಾನು ಸೆಕೆಂಡ್ PUC ಗೌರ್ಮೆಂಟಿನ ಅಫಿಷಿಯಲ್ ವೆಬ್ಸೈಟ್ಗೆ ಬಂದಿದ್ದೀನಿ, ದಟ್ ಈಸ್ PU ಬೋರ್ಡಿಂದ. ಸೊ ಈ ವೆಬ್ಸೈಟ್ಗೆ ಹೇಗೆ ನೀವು ಬರ್ಬೋದು ಅಂದರೆ, ಗೂಗಲ್ ಕ್ರೋಮ್ ಯೂಸ್ ಮಾಡಿಕೊಂಡು ಮೇಲೆ ಕೊಟ್ಟಿರುವಂಥ HTTP ನೋಡಿ, pu.karnataka.government.in/en ಅಥವಾ ನೀವು PU ಬೋರ್ಡ್ ಅಂತ ಟೈಪ್ ಮಾಡಿದ್ರೆ ಸಾಕು. ಅಲ್ಲಿ ಸಜೆಷನಲ್ಲಿ ಫಸ್ಟ್ ಬರುವಂಥ ಒಂದು ವೆಬ್ಸೈಟಿಗೆ ನೀವು ಕ್ಲಿಕ್ ಮಾಡಿದ್ರೆ ಅದು ಈ ಥರ ಒಂದು ಹೋಮ್ ಪೇಜಿಗೆ ತಗೊಂಡೋಗುತ್ತೆ. ಓಕೆ, ನೀವು ಇಲ್ಲಿ ನೋಡ್ಬೋದು, ನಮ್ಮ ಚೀಫ್ ಮಿನಿಸ್ಟರ್ ನೋಡಿರ್ತೀರಾ ಮತ್ತು ನಮ್ಮ ಎಜುಕೇಷನ್ ಮಿನಿಸ್ಟರ್ ಇಬ್ಬರು ಇದ್ದಾರೆ. ಸೊ ಇದೇ ನಿಮ್ಮ ಅಫಿಷಿಯಲ್ ಸೈಟ್ ಮಕ್ಕಳೇ. ನೋಡಿ ಹೀಗೆ ಕಾಣಿಸುತ್ತೆ ನಿಮಗೆ. ಸೊ ಇದರಲ್ಲಿ ಮಾಡೆಲ್ ಪೇಪರ್ಸ್ ಹೇಗೆ ಡೌನ್ಲೋಡ್ ಮಾಡೋದಂದರೆ, ನೋಡಿ ಇಲ್ಲಿ ನಿಮಗೆ 4 ಸೆಕ್ಷನ್ಸ್ ಇದೆ. ಸೊ ಪ್ರೀ ಯೂನಿವರ್ಸಿಟಿ ಕಾಲೇಜಸ್, ಸ್ಟೂಡೆಂಟ್ಸ್ ಕಾರ್ನರು, ಸ್ಟಾಫ್ ಕಾರ್ನರು, ಅದಾದಮೇಲೆ RTI ಆ್ಯಂಡ್ ವಾಟ್ ಇಸ್ ದಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಇದೆ. ಇಲ್ಲಿ ಸೆಕೆಂಡ್ PUC ಸ್ಟೂಡೆಂಟ್ ಕಾರ್ನರ್ ಅಂತ ಕಾಣಿಸ್ತಿದ್ಯಾ? ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಈ ಥರ ಒಂದು ವೆಬ್ ಪೇಜಿಗೆ ತಗೊಂಡೋಗುತ್ತೆ. ಸೊ ಇದರಲ್ಲಿ ಸೆಕೆಂಡ್ PUC ರಿಲೇಟೆಡ್ ಹಲವಾರು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಸೊ ಫೋನ್ ಯೂಸ್ ಮಾಡ್ತಿದ್ರೆ ಜಸ್ಟ್ ಸ್ಕ್ರಾಲ್ ಮಾಡಿ ಸಾಕು. ಸೊ ಇದನ್ನ ನೀವು ಸ್ಕ್ರಾಲ್ ಅಪ್ ಮಾಡ್ತಾ ಇದ್ರೆ ನೋಡಿ, ಸೆಕೆಂಡ್ PUC ಸ್ಟೂಡೆಂಟ್ ಕಾರ್ನರಲ್ಲಿ ಸೊ ನಿಮಗೆ ಎಕ್ಸಾಮ್ಸ್ಗೆ ಬೇಕಾಗಿರೋ ಸ್ಟಡಿ ಮೆಟೀರಿಯಲ್ಸ್, ಓಕೆ, ಸೊ ಬೋರ್ಡ್ ಕಡೆಯಿಂದ ಕೊಟ್ಟಿರೋದು. ಸೊ ನೆಕ್ಸ್ಟ್ ಅದು ಬಂದರೆ, ಸೊ ಫೈನಲ್ ಎಕ್ಸಾಮ್ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್. ಸೊ ಅದು ಮೋಸ್ಟ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಬ್ಲೂ ಪ್ರಿಂಟ್ ಹೇಗಿರುತ್ತೆ ಅಂತ, ಬ್ಲೂ ಪ್ರಿಂಟ್ ಸಮೇತ, ಮಾಡೆಲ್ ಪೇರ್ ಸಮೇತ. ಬಟ್ ನಿಮಗೆ ಹೇಗೆ ಡೌನ್ಲೋಡ್ ಮಾಡ್ಕೊಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಬ್ಲೂ ಪ್ರಿಂಟ್ ಸಿಗುತ್ತೆ ಸಬ್ಜೆಕ್ಟ್ ವೈಸು. ಸೊ ಇದನ್ನ ಡೌನ್ ಸ್ಕ್ರೋಲ್ ಮಾಡ್ತಾ ಹೋದರೆ, ಸೊ ಇಲ್ಲಿ ನಿಮಗೆ ಇಲ್ಲಿ ನೋಡಿ 2025 2025 ಸೆಕೆಂಡ್ PUC ಸಬ್ಜೆಕ್ಟ್ ವೈಸ್ ಮಾಡೆಲ್ ಕ್ವೆಶನ್. ಓಕೆ, ದ್ವಿತೀಯ PUC ಕಾಣಿಸ್ತಿದ್ಯಾ ನಿಮಗೆ ಇದು? ಸೊ ಇದರಲ್ಲಿ ಕೆಳಗಡೆ ಸೆಕ್ಷನ್ ಬ್ಲೂ ಕಲರ್ ಲೈನ್ ಇದೆ ಗೊತ್ತಾ, ಇದು ನಿಮ್ಮ ವೆಬ್ಸೈಟಿನ ಲಿಂಕ್. ಓಕೆ, ಇದನ್ನ ಡೌನ್ಲೋಡ್ ಮಾಡೋಕ್ಕೆ ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವೆಬ್ ಪೇಜಿಗೆ ತಗೊಂಡು ಹೋಗುತ್ತೆ. ಸೊ ಇಂಟರ್ನೆಟ್ ಸ್ಟ್ರಾಂಗ್ ಇತ್ತು ಅಂದರೆ ಬೇಗ ಇದು ಬಂದ್ಬಿಡುತ್ತೆ. ಸೊ ಇಲ್ಲಿ ಮಕ್ಕಳು ನೀವು ನೋಡಿದ್ರೆ 2025 to 2026 2025 2026 ತನಕ ಕೊಟ್ಟಿರುವಂಥ ಎಲ್ಲ ಸಬ್ಜೆಕ್ಟು 3 ಮಾಡೆಲ್ ಪೇಪರ್, ಅಪ್ಡೇಟೆಡ್ ಮಾಡೆಲ್ ಪೇಪರ್ಸ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಸೊ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು. ಸೊ ಕನ್ನಡ ನೋಡಿ, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು ಎಲ್ಲ ಲ್ಯಾಂಗ್ವೇಜಸ್ ಸಿಗುತ್ತೆ. ಸೊ ಬನ್ನಿ ನಾವು ಸೈನ್ಸಿಂದ ಕಾನ್ಸಂಟ್ರೇಟ್ ಮಾಡೋಣ. ಸೊ ಇಲ್ಲಿ ನೀವು ನೋಡಿದ್ರೆ ಎಸ್ ಕಾಣಿಸ್ತಾ ಇದೆಯಾ? ಸೊ ನೋಡಿ ಎಲ್ಲ ಸಬ್ಜೆಕ್ಟು ಸಿಗುತ್ತೆ, ಇದೆಲ್ಲ ಅಪ್ಡೇಟೆಡ್ ಬೋರ್ಡ್ ಕಡೆಯಿಂದ. ಸೊ ಹಿಸ್ಟ್ರಿ, ಎಕನಾಮಿಕ್ಸ್, ಲಾಜಿಕ್, ಜಿಯೋಗ್ರಫಿ, ಹಿಂದೂಸ್ತಾನ್ ಮ್ಯೂಸಿಕ್. ಸೊ ಎಸ್ ಹಂಗೆ ಸ್ಕ್ರಾಲ್ ಡೌನ್ ಬರ್ತಿದ್ರೆ ಸೊ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸು, ಅಕೌಂಟೆನ್ಸಿ, ಪೊಲಿಟಿಕಲ್ ಸೈನ್ಸ್ ಎಲ್ಲ ಕೂಡ ಕಾಮರ್ಸ್ ಸ್ಟೂಡೆಂಟ್ ಸಿಗುತ್ತೆ. ಸೊ ನೀವು ಒಂದು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಸೊ ಸಬ್ಜೆಕ್ಟ್ ಆರ್ಡರ್ ಪ್ರಕಾರ ಗೊತ್ತಲ್ಲ, ಸೊ ಕೆಮಿಸ್ಟ್ರಿ 34, ಫಿಸಿಕ್ಸ್ 33 ಈ ಆರ್ಡರ್ ಪ್ರಕಾರನೇ ಕೊಟ್ಟಿರ್ತಾರೆ. ಅದಕ್ಕೆ ಸಬ್ಜೆಕ್ಟ್ ಕೋಡ್ ನಮ್ಗೆ ಇಲ್ಲಿ ಬರೋದು ಗೊತ್ತಾಗ್ತಿದೆಯಲ್ಲ ಮಕ್ಕಳೇ. ಸೊ ಇವಾಗ ಫಿಸಿಕ್ಸ್ ಪೇಪರ್ ಬೇಕಾದ್ರೆ ನೋಡಿ ಇಲ್ಲಿ 1, 2, 3. ಸೊ ಈ 1, 2, 3 ಏನಂತ ನೋಡಿದ್ರೆ ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5 ಇಲ್ಲ. ಸೊ 1, 2, 3 3 ಮಾಡೆಲ್ ಪೇಪರ್ಸ್ ಬರುತ್ತೆ. ಸೊ ಇವಾಗ ನನಗೆ ಬೇಕಾಗಿರೋದು ಸೊ ಫಿಸಿಕ್ಸ್ ಅನ್ಕೊಳ್ಳೋಣ. ಸೊ ಫಿಸಿಕ್ಸ್ ಐಕಾನ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ಅದು ಡೌನ್ಲೋಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಡೌನ್ಲೋಡ್ ಸ್ಟಾರ್ಟ್ ಆದಾಗ ಹೇಗಿರುತ್ತೆ, ಓಕೆ ನಾನು ಕೆಮಿಸ್ಟ್ರಿನೇ ಹೇಳ್ಬಿಡ್ತೀನಿ. ನೋಡಿ ಕೆಮಿಸ್ಟ್ರಿ 3 ಮಾಡೆಲ್ ಪೇಪರ್ ಇದೆಯಲ್ಲ, ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೋಡಿ ಡೌನ್ಲೋಡ್ ಮಾಡಿದಾಗ ಅದು ಹೊಸ ಸ್ಕ್ರೀನಲ್ಲಿ ಹೀಗೆ ಕೊಡುತ್ತೆ ಮಕ್ಕಳೇ. ಸೊ ಹೀಗೆ ಬರುತ್ತೆ, ಅದು ಆರೋ ಮಾರ್ಕ್ನ ಕ್ಲಿಕ್ ಮಾಡಿದ್ರೆ. ಸೊ ಕೆಮಿಸ್ಟ್ರಿಯಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಕನ್ನಡ ಇರುತ್ತೆ, ಬಟ್ ಹೆದರ್ಕೋಬೇಡಿ. ಸೊ ಒಂದು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ, ಸೊ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ನಿಮಗೆ ಇಂಗ್ಲೀಷಲ್ಲಿ ಸಿಗುತ್ತೆ. ಓಕೆ, ಎಸ್ ಕಾಣಿಸ್ತಾ ಇದೆಯಾ? ಎಸ್ ನೋಡಿ ಬಂತು. ಸೊ ಗೌರ್ಮೆಂಟ್ ಆಫ್ ಕರ್ನಾಟಕ
ಸೈಯದ್ ಕ್ರಾಸ್. ಸೊ ಮಾಡೆಲ್ ಪೇಪರ್ ಯಾವಾಗಿರೋದಿದು 2025 to 2026 ಮಕ್ಕಳೇ, ಕಾಣಿಸ್ತಿದೆಯಾ ಇಲ್ಲಿ 25 to 26 ಸೆಕೆಂಡ್ PUC ಮಾಡೆಲ್ ಕ್ವಶನ್ ಪೇಪರ್. ಓಕೆ, ಇದು ಪೇಪರ್ 3, ಪೇಪರ್ 2, ಪೇಪರ್ 1 ಕೂಡ ಡೌನ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲಾನು ಸಿಗುತ್ತೆ ನಿಮಗೆ. ಸೊ ನೀವು ಈ ವೆಬ್ಸೈಟಿಂದ ನಿಮ್ಮ ಮಾಡೆಲ್ ಪೇಪರ್ಸನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊಲ್ಯೂಷನ್ಸು ಸದ್ಯಕ್ಕೆ ಕೊಟ್ಟಿಲ್ಲ, ಸಿಗುತ್ತೆ, ಬಟ್ ನಾವು ನಿಮಗೆ ಸೊಲ್ಯೂಷನ್ಸ್ ಕೊಡ್ತೀವಿ ಮಕ್ಕಳೇ ಮಾಡೆಲ್ ಪೇಪರ್ಸು. ಸೊ ನೀವು ಮಾಡಬೇಕಾಗಿರೋದೆಲ್ಲ ಇಷ್ಟೇ, ನಮ್ಮ PUC ಪರೀಕ್ಷೆ ಸೈನ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನಾವು ಯೂಟ್ಯೂಬ್ ಲೈವಲ್ಲಿ ಮಕ್ಕಳೇ ಇದನ್ನು ನಾವು ಸಾಲ್ವ್ ಮಾಡಿಸ್ತೀವಿ. ಮಾಡೆಲ್ ಪೇಪರ್ 1 ಮಾಡಿಸ್ತೀವಿ, 2 ಮಾಡಿಸ್ತೀವಿ, 3 ಮಾಡಿಸ್ತೀವಿ. ಬರೀ ಕೆಮಿಸ್ಟ್ರಿ ಮಾತ್ರ ಅಲ್ಲ, ಫಿಸಿಕ್ಸ್, ಮ್ಯಾಥ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಇನ್ಕ್ಲೂಡಿಂಗ್ ಕಾಮರ್ಸ್ ಕೂಡ ಅಷ್ಟೇ. ಅವ್ರದ್ದೇ ಆದ ರೆಸ್ಪೆಕ್ಟಿವ್ ಟೀಚರ್ಸ್ ಏನು ಮಾಡ್ತಾರೆ, ಈ ಕೊಟ್ಟಿರುವಂಥ ಮಾಡೆಲ್ ಪೇಪರ್ ಕ್ವಶನ್ ಸೊಲ್ಯೂಷನ್ ಸಮೇತ ನಿಮಗೆ ಹೇಳ್ಕೊಡ್ತಾರೆ ಮಕ್ಕಳೇ. ಅರ್ಥ ಆಗ್ತಿದೆಯಲ್ಲ? ನೋಡಿ, ಎಲ್ಲ ಪೇಪರ್ಸು ನಿಮ್ಗೆ ಆರಾಮಾಗಿ ಸಿಕ್ಬಿಡುತ್ತೆ. ಸೊ ನೀವೇನು ಮಾಡಬೇಕು, ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಫೋನಿಂದ ಕಳಿಸ್ಕೊಂಡು ವಾಟ್ಸಪ್ಪಲ್ಲಿ ಕಳಿಸ್ಕೊಂಡು ಜೆರಾಕ್ಸ್ ಮಾಡಿಸ್ಕೋಬೋದು ಅಥವಾ ಫೋನಲ್ಲೇ ನೋಡ್ಕೋಬೋದು. ಅರ್ಥ ಆಗ್ತಿದೆಯಲ್ಲ? ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ. ಸೊ ಇದು ನಿಮ್ಮ ಮಾಡೆಲ್ ಪೇಪರ್ ಮಕ್ಕಳೇ. ಓಕೆ, ಸೊ ಇದು ಮಾಡೆಲ್ ಪೇಪರ್ 3. ನಾನು ಮಾಡೆಲ್ ಪೇಪರ್ 2 ಮಾಡ್ಕೊಂಡಿದ್ದೀನಿ. ಕಾಣಿಸ್ತಿದೆಯಾ ನೋಡಿ, ಮಾಡೆಲ್ ಪೇಪರ್ 2 ಪ್ರಶ್ನೆ ಪತ್ರಿಕೆ 2 ಕಾಣಿಸ್ತಿದೆಯಾ ನೋಡಿ, ಮಾಡೆಲ್ ಪೇಪರ್ 2. ಇದು ಮಾಡೆಲ್ ಪೇಪರ್ 2 ಇಲ್ಲೇ ಕಾಣಿಸುತ್ತೆ ನಿಮಗೆ, ನೋಡಿ ಇಲ್ಲೇ ಕಾಣಿಸುತ್ತೆ. ಓಕೆ, ಇಲ್ಲಿ ಕಾಣಿಸ್ತಿದೆಯಲ್ಲ 2025. ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಓಕೆ, 2025 ಇದು. ಅರ್ಥ ಆಗ್ತಿದೆಯಲ್ಲ? ಎಸ್, ಇದು ನಿಮ್ಮ ಮಾಡೆಲ್ ಪೇಪರ್ 2 ಮಕ್ಕಳೇ. ಓಕೆ, ಅದೇ ಥರ ಮಾಡೆಲ್ ಪೇಪರ್ 3 ಕೂಡ ಸಿಗುತ್ತೆ. ಬರೀ 3 ಮಾಡೆಲ್ ಪೇಪರ್ ಮಾತ್ರ ಬೋರ್ಡ್ ಕಡೆಯಿಂದ ರಿಲೀಸ್ ಮಾಡಿರೋದು ಎಲ್ಲ ಸಬ್ಜೆಕ್ಟಿಂದ. ಸೊ ಇಲ್ಲಿ ನಾನು ನಿಮಗೆ ಬರೀ ಕೆಮಿಸ್ಟ್ರಿ ಮಾತ್ರ ಸ್ಪೆಸಿಫಿಕ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಪೇಪರ್ 1, ಸೊ ಪೇಪರ್ 1, ಪೇಪರ್ 2, ಪೇಪರ್ 3. ಅರ್ಥ ಆಗ್ತಿದೆಯಲ್ಲ? ಎಸ್, ನೋಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ನೀವು ಮಾಡಬೇಕಾಗಿರೋದೆಲ್ಲ ಇಷ್ಟೇ. ಸೊ ಈ ವೆಬ್ಸೈಟಿಗೆ ಹೋಗಬೇಕು. ವೆಬ್ಸೈಟ್ ಹೆಸರೇನು, PUC ಕರ್ನಾಟಕ ಅಥವಾ PU ಬೋರ್ಡ್ ಅಂತ ಟೈಪ್ ಮಾಡಿದ್ರೆ ಬರುತ್ತೆ. ಸೊ ಈ ಕ್ಯಾಟಗರಿಯಲ್ಲಿ ನೀವು ಕ್ಲಿಕ್ ಮಾಡಬೇಕಾಗಿರೋದು ಸೆಕೆಂಡ್ PUC ಸ್ಟೂಡೆಂಟ್ ಕಾರ್ನರ್. ಸೊ ಆ ಒಂದು ವೆಬ್ಸೈಟಲ್ಲಿ, ಆ ಒಂದು ಲಿಂಕಲ್ಲಿ ನೀವು ಸ್ಕ್ರಾಲ್ ಅಪ್ ಮಾಡ್ತಾ ಇದ್ರೆ, ಸೊ ಸ್ಕ್ರಾಲ್ ಅಪ್ಪಲ್ಲಿ ಬ್ಲೂ ಪ್ರಿಂಟ್ ಕೂಡ ಸಿಗುತ್ತೆ. ಅದ್ರ ಕೆಳಗಡೆ 2025, 2026 ಸೆಕೆಂಡ್ PUC ಸಬ್ಜೆಕ್ಟ್ ವೈಸ್ ಮಾಡೆಲ್ ಪೇಪರ್ಸ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ನಿಮಗೆ ಪೇಜಿಗೆ ಡೈರೆಕ್ಟ್ ಆಗುತ್ತೆ. ಸೊ ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ, ಲ್ಯಾಂಗ್ವೇಜ್ ಆಗಿರಲಿ, ಕೋರ್ ಸಬ್ಜೆಕ್ಟ್ ಆಗಿರಲಿ, ಕ್ಲಿಕ್ ಮಾಡಿದ್ರೆ ಸೊ ರೆಸ್ಪೆಕ್ಟಿವ್ ಪೇಪರ್ 1, ಪೇಪರ್ 2, ಪೇಪರ್ 3 ಡೌನ್ಲೋಡ್ ಆಗುತ್ತೆ ಮಕ್ಕಳೇ. ಓಕೆ, ಸೊ ಡೌನ್ಲೋಡ್ ಆಗಿದ ತಕ್ಷಣ ಸಪ್ರೇಟ್ ಸೆಕ್ಷನಲ್ಲಿ ನಿಮಗೆ ಈ ಥರ 3 ಮಾಡೆಲ್ ಪೇಪರ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ ಹೇಗೆ ಮಾಡೆಲ್ ಪೇಪರ್ಸ್ನ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ? ಎಸ್. ಓಕೆ ಮಕ್ಕಳೇ, ಸೊ ಈಗ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟಿಂದ ಹೇಗೆ ಮಾಡೆಲ್ ಪೇಪರ್ಸ್ ಡೌನ್ಲೋಡ್ ಮಾಡೋ ಅಂತ ನಿಮಗೂ ಗೊತ್ತಾಯಿತು. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ಅಲ್ವಾ? ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಇವಾಗ 2ನೇ ಪಾಯಿಂಟಿಗೆ ಬರೋಣ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ಎಕ್ಸ್ಪೆಕ್ಟ್ ಮಾಡೋದು, ಹೆಂಗೆ ಸಾಲ್ವ್ ಮಾಡೋದು, ಏನು ನಾವು ಓದ್ಕೋಬೇಕು. ಸೊ ಹೆಂಗೋ ಮಾಡೆಲ್ ಪೇಪರ್ ಸಿಕ್ಬಿಡ್ತು. ಮಾಡೆಲ್ ಪೇಪರ್ನ ಕಂಪ್ಲೀಟಾಗಿ ಸಾಲ್ವ್ ಮಾಡಿಬಿಟ್ರೆ ನಮಗೆ ಔಟ್ ಬಂದುಬಿಡುತ್ತಾ, 600 ಔಟ್ ಆಫ್ 600 ಬಂದುಬಿಡುತ್ತಾ? ಖಂಡಿತವಾಗ್ಲೂ ಅಲ್ಲ. ಸೊ ಮಾಡೆಲ್ ಪೇಪರ್ ಏನಕ್ಕೆ ನಿಮಗೆ ಬೋರ್ಡಿಂದ ಕೊಟ್ಟಿದ್ದಾರೆ ಅಂದರೆ ನಿಮಗೊಂದು ಐಡಿಯಾ ಬರಲಿ. ಸೊ ಎಕ್ಸಾಮ್ ಪೇಪರ್ಸ್ ಹೇಗಿರುತ್ತೆ, ಕ್ವೆಶನ್ಸ್ ಯಾವ ಪ್ಯಾಟರ್ನಲ್ಲಿ ಬರುತ್ತೆ, ಸೊ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಲ್ಲಿ ಯಾವ್ಯಾವ ಕ್ವೆಶನ್ಸ್ ಯಾವ್ಯಾವ ಚಾಪ್ಟರಿಂದ ಹೇಗೆ ಬರುತ್ತೆ ಅಂತ ಮಾತ್ರ ಒಂದು ಐಡಿಯಾ ಕೊಡ್ಲಿಕ್ಕೆ ಮಾತ್ರ ಮಾಡೆಲ್ ಪೇಪರ್ಸ್ ಇರೋದು. ಸೊ ಮಾಡೆಲ್ ಪೇಪರ್ಸ್ ನಿಮಗೆ ಪಾಸಿಂಗ್ ಬೇಕಾದರೆ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿರೋ ಕ್ವೆಶನ್ಸ್ನ ನೀವು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ರೆ ಪಾಸಿಂಗ್ ಬೇಕಾದರೆ ಒಂದು 40 ಅಥವಾ 35ಗೆ ಬೇಕಾದರೆ ಪುಷ್ ಮಾಡ್ಬೋದು. ಬಟ್ ನಿಮ್ಮ ಸಬ್ಜೆಕ್ಟಲ್ಲಿ, ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಕಾಮರ್ಸ್ ಆಗಿರಲಿ, ಲ್ಯಾಂಗ್ವೇಜಸ್ ಆಗಿರಲಿ, ನೀವು ಔಟ್ ಬರಬೇಕಂದ್ರೆ ಸೊ ಚಾಪ್ಟರ್ಸ್ ನಿಮ್ಗೆ ಏನು ಪ್ರಿಸ್ಕ್ರೈಬ್ ಆಗಿದೆಯೋ, ಟೀಚರ್ಸ್ ನಿಮ್ಗೆ ಏನು ಪಾಠ ಮಾಡಿದಾರೋ ಎಲ್ಲಾನು ಕಂಪ್ಲೀಟಾಗಿ ಓದ್ಕೊಳ್ಳೇಬೇಕು. ಸರಿ, ಕೆಲವೊಂದು ಮಕ್ಕಳಿಗೆ ಏನಿರುತ್ತೆ ಅಂದರೆ, ಸರ್ ನಾನು ಅಷ್ಟು ಓದಿಲ್ಲ, ಕಾಲೇಜಸ್ಗೂ ಹೋಗಲಿಲ್ಲ, ಏನು ಮಾಡೋದು ಅಂತ ಕೇಳಿದ್ರೆ, ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ನಮ್ಮ PUC ಪರೀಕ್ಷೆ ಸೈನ್ಸ್ ಆ್ಯಂಡ್ ಕಾಮರ್ಸ್ ಮಕ್ಕಳೇ ಕ್ರ್ಯಾಶ್ ಕೋರ್ಸನ್ನು ಇಂಟ್ರಡ್ಯೂಸ್ ಮಾಡಿದೆ. ಸೊ ಕ್ರ್ಯಾಶ್ ಕೋರ್ಸ್ ಆಲ್ರೆಡಿ Jan 2 ಸ್ಟಾರ್ಟ್ ಆಗಿದೆ. ಸೊ ನೀವು ಇವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸೊ ಇದರಿಂದ ನಿಮ್ಗೆ ಏನೇನು ಸಿಗುತ್ತೆ ಅಂದರೆ, ಸೊ ನಿಮಗೆ ಇಲ್ಲಿ ಕಂಪ್ಲೀಟ್ ಚಾಪ್ಟರ್ 1 ಚಾಪ್ಟರ್ ಎಂಡ್ ತನಕ ಯಾವ್ಯಾವ ಸಬ್ಜೆಕ್ಟಲ್ಲಿ ರೆಸ್ಪೆಕ್ಟಿವ್ ಸಬ್ಜೆಕ್ಟಲ್ಲಿ ಚಾಪ್ಟರ್ಸ್ ಇರುತ್ತೋ ಆ ಚಾಪ್ಟರಲ್ಲಿ ಕಂಪ್ಲೀಟಾಗಿ ನಾವು ಸೆಷನ್ ವೈಸ್ ನಿಮಗೆ ಲೈವ್ ಝೂಮ್ ಕ್ಲಾಸಸ್ ನಡೆಸ್ತಾ ಇರ್ತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ಇವಾಗಲೂ ತಡ ಮಾಡ್ದೇ ದಯವಿಟ್ಟು ಕ್ರ್ಯಾಶ್ ಕೋರ್ಸನ್ನು ಜಾಯಿನ್ ಮಾಡಿ. ಸೊ ಹೇಗೆ ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆಗೋದು ಅಂದರೆ, ನೀವು ಮಾಡಬೇಕಾಗಿರೋದಲ್ಲ ಇಷ್ಟೇ, ನಿಮ್ಮ ವಾಟ್ಸಪ್ಗೆ ಹೋಗಿ ಈ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ 9611265029ಗೆ ನೀವು ಮೆಸೇಜ್ ಮಾಡಿ ಕ್ರ್ಯಾಶ್ ಸೈನ್ಸ್ ಅಂತ. ನೀವು ಕ್ರ್ಯಾಶ್ ಸೈನ್ಸ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು, ನಮ್ಮ ವಾಟ್ಸಪ್ ತಂಡ ನಿಮ್ಮನ್ನ ಗೈಡ್ ಮಾಡುತ್ತೆ. ಸೊ ಕ್ರ್ಯಾಶ್ ಕೋರ್ಸ್ ಹೇಗಿರುತ್ತೆ,
ಸೊ ಇದಕ್ಕೆ ನೀವು ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಅಂತ ಎಲ್ಲ ಮಾಹಿತಿ ಅವ್ರು ನಿಮಗೆ ತಿಳಿಸ್ತಾರೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಎಕ್ಸಾಮಲ್ಲಿ ಔಟ್ ಬರಬೇಕಂದ್ರೆ ಈ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಕ್ರ್ಯಾಶ್ ಸೈನ್ಸ್ ಅಂತ ಒಂದು ಮೆಸೇಜ್ ಹಾಕಿ ಮಕ್ಕಳೇ ಸಾಕು. ಸೊ ಇದೇ ಥರ ನಾವು ಮಾಡೆಲ್ ಪೇಪರ್ಸ್ ಕೂಡ ಯೂಟ್ಯೂಬ್ ಲೈವಲ್ಲಿ ಫ್ರೀಯಾಗಿ ಸಾಲ್ವ್ ಮಾಡಿಸ್ತಾ ಇದ್ದೀವಿ. ಸೊ ಅದು ಸ್ಕೆಡ್ಯೂಲ್ ಎಲ್ಲ ನಿಮಗೆ ಬೇಕಾದರೆ ಈಗಲೇ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ನಿಮ್ಮ ಜೊತೆಗಿದ್ದೀವಿ, ನಿಮ್ಮ ಸಾಧನೆ ನಮ್ಮ ಗೆಲುವು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದೇ ಥರ ಬ್ಯೂಟಿಫುಲ್ ಇನ್ಫಾರ್ಮೇಟಿವ್ ಎಕ್ಸಾಮ್ ಕಂಟೆಂಟ್ ನಿಮಗೆ ಬೇಕಂದರೆ ನೀವು ಮಾಡಬೇಕಾಗಿರೋದಲ್ಲ ಇಷ್ಟೇ, ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ನ ಕ್ಲಿಕ್ ಮಾಡಿ, ಅದೇ ಥರ ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ, ಅವರು ಇದರಿಂದ ಉಪಯೋಗ ಆಗಲಿ. ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಇನ್ನೊಮ್ಮೆ ಬ್ಯೂಟಿಫುಲ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.